ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ಏದ್ರ ಬಗ್ಗೆ ಅಂದ್ರೆ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು. ಅದು ಕರ್ನಾಟಕ PGCET M.Pharm ಅಂಡ್ PharmD 2024 ಬಗ್ಗೆ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಈ ಚಾನಲ್ ಅಲ್ಲಿ ನಾನು ಕರ್ನಾಟಕ PGCET ಫಾರ್ಮಸಿ ಲೈಕ್ M.Pharm ಮತ್ತೆ PharmD ಬಗ್ಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಲಾಸ್ಟ್ ಇಯರ್ ಕೂಡ ನಾನು ಎಷ್ಟೊಂದು ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡ್ಬಿಟ್ಟು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಈ ಚಾನಲ್ ಅಲ್ಲಿ. ಮತ್ತೆ ಕಾಲೇಜ್ ರಿವ್ಯೂಸ್ ಬಗ್ಗೆ ಎಷ್ಟೊಂದು ಕಾಲೇಜ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಹೇಗಾಯ್ತು, ಸ್ಟೆಪ್ಸ್ ಹೇಗಿತ್ತು, ರೌಂಡ್ 1, ರೌಂಡ್ 2, ರೌಂಡ್ 3, ಎಕ್ಸಾಮ್ ಶೆಡ್ಯೂಲ್ ಆಗಲಿ, ಯಾವಾಗಿತ್ತು, ಎಷ್ಟು ಫೀಸ್ ಇತ್ತು, ಪೇಮೆಂಟ್ ಇತ್ತು, ಎಲ್ಲಾ ರೀತಿನೂ ನಾನು ಈ ಚಾನಲ್ ಅಲ್ಲಿ ಅಪ್ಡೇಟ್ ಕೊಡ್ತಾ ಬಂದಿದ್ದೀನಿ ಪ್ರತಿ ಒಂದು ವರ್ಷದಿಂದ. ಈ ಚಾನಲ್ ಅಲ್ಲಿ ನಾನು SSB ಸ್ಕಾಲರ್ಶಿಪ್ ಬಗ್ಗೆನೂ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಆಲ್ರೆಡಿ ನಾನು 6 ಮಂತ್ 1 ಇಯರ್ ಇಂದ ನಾನು SSB ಸ್ಕಾಲರ್ಶಿಪ್ ಬಗ್ಗೆನೇ ಕೊಡ್ತಾನೆ ಇದ್ದೀನಿ. ಇನ್ನು ಯಾರು ಈ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಯಾರು PGCET ಮೆಂಬರ್ಸ್ ಇದ್ದೀರಾ, ಯಾರ್ಯಾರು 2024ಕ್ಕೆ ಅಪಿಯರ್ ಆಗ್ಬೇಕು ಅಂತ ಕಾಯ್ತಾ ಇದ್ದೀರಾ, ಅವರಿಗೆ ಒಂದು ಬಿಗ್ ಅಪ್ಡೇಟ್ ಇದೆ. ಅದೇನು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ಈ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಯಾವ್ದಾರ ನಿಮ್ ಫ್ರೆಂಡ್ಸ್ ಅಥವಾ ಕ್ಲಾಸ್ಮೇಟ್ಸ್ ಇದ್ರೆ ಅವ್ರಿಗೆ ಯಾವ್ದೇ ರೀತಿ PGCET ಬಗ್ಗೆ ಅಪ್ಡೇಟ್ಸ್ ಬೇಕಿದ್ರೆ ಅಥವಾ PGCET ಎಕ್ಸಾಮ್ ಕ್ವಶನ್ ಪೇಪರ್ಗೆ ಅಪ್ಡೇಟ್ಸ್ ಅಥವಾ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಿದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ, ಅವ್ರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಗೈಸ್, ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು. ಏನು ಅಂತಂದ್ರೆ ನಾ ಇವತ್ತು ಮಾಡ್ತಿರೋ ವಿಡಿಯೋ ಉದ್ದೇಶ ಏನು ಅಂತಂದ್ರೆ, ಎಷ್ಟೊಂದ್ ಜನಕ್ಕೆ ಡೌಟ್ ಇದೆ ಈ ವರ್ಷ PGCET M.Pharm ಮತ್ತೆ PharmD ಅವರಿಗೆ. ಹಂಗಂದ್ರೆ M.Pharm ಮತ್ತೆ PharmD ಅಡ್ಮಿಷನ್ ತಗೊಳಕ್ಕೆ CET ಎಕ್ಸಾಮ್ ಇದೆಯಾ ಇಲ್ವಾ ಅಂತ ನಿಮ್ಮೆಲ್ರಿಗೂ ಕೂಡ ಡೌಟ್ ಇದೆ. ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಡೌಟ್ ಬಂದಿತ್ತು, ಕೊನೆಗೆ ಎಕ್ಸಾಮ್ ನಡೀತು. ಈ ಇಯರ್ ಎಕ್ಸಾಮ್ ಇರುತ್ತಾ ಇಲ್ವಾ ಅಂತ ನಿಮ್ಮೆಲ್ರಿಗೂ ಕೂಡ ಡೌಟ್ ಇದೆ. ಅದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಎಕ್ಸಾಮ್ PGCET M.Pharm ಮತ್ತೆ PharmD 2024 ಎಕ್ಸಾಮ್ ಇದೆಯಾ ಇಲ್ವಾ ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಗೈಸ್, ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಪ್ರತಿ ವರ್ಷನೂ PGCET ಅವರು ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ದಟ್ ಇಸ್ KEA, ಎಲ್ಲಾ ಕೋರ್ಸಸ್ಗೂ ಎಕ್ಸಾಮಿನೇಷನ್ ಮಾಡ್ತಾರೆ. ಹಂಗಂದ್ರೆ PGCET ಎಕ್ಸಾಮ್ ನ ಮಾಡ್ತಾರೆ. ಲೈಕ್ MBA, MCA, ಡಿಪ್ಲೊಮೊ, ಇಂಜಿನಿಯರಿಂಗ್ ಎಲ್ಲಾ ಕೋರ್ಸಸ್ ಕೂಡ PGCET ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಬಟ್ ಫಾರ್ಮಸಿ ಅವರಿಗೆ ಕಂಡಕ್ಟ್ ಮಾಡ್ತಿದ್ರು, ಬಟ್ ಇತ್ತೀಚೆಗೆ ಒಂದ್ 2-3 ವರ್ಷದಿಂದ ನೆಗ್ಲಿಜೆನ್ಸಿ ಜಾಸ್ತಿ ಆಗಿದೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ, ಬೋರ್ಡ್ ನಿಂದ ಬೇಕಾಬಿಟ್ಟಿ ಮಾಡ್ತಿದ್ದಾರೆ. ಮಾಡ್ಲೇಬೇಕಾ ಬೇಡವಾ ಅಂತ. ಫಾರ್ಮಸಿ ಕಂಡ್ರೆ ಅವ್ರಿಗೆ ಆದಷ್ಟು ನೆಗ್ಲಿಜೆನ್ಸಿಯೇ ಜಾಸ್ತಿ. ಏನು ಅಂತಂದ್ರೆ ಎಲ್ಲಾ ಕೋರ್ಸಸ್ಗೂ ಮಾಡ್ತಾರೆ, ಬಟ್ ಫಾರ್ಮಸಿ ಕೋರ್ಸಸ್ಗೆ ಮಾಡ್ತಿದ್ರು. ಬಟ್ ಹೋದ ವರ್ಷನೂ ಕೂಡ ಒಂದು ಡಿಸ್ಪ್ಯೂಟ್ ಅರೈಸ್ ಆಗಿತ್ತು. ಅದು ಫೈನಲ್ ಆಗಿ ಎಕ್ಸಾಮ್ ನಡೀತು. ಈ ವರ್ಷನೂ ಕೂಡ ಎಕ್ಸಾಮ್ ಮಾಡದ ಬೇಡವಾ ಅಂತ ಥಿಂಕಿಂಗ್ ಅಲ್ಲೇ ಇದ್ದಾರೆ. ಅದನ್ನ ಎಕ್ಸಾಮ್ ನಡೀತಾ ಇಲ್ವಾ ಅಂತ ಇನ್ನು ಏನು ಹೇಳಕ್ ಆಗಲ್ಲ. ಕಂಪ್ಲೀಟ್ ಆಗಿ ಅವ್ರು ಇನ್ನೂ ಡಿಸೈಡ್ ಮಾಡಿಲ್ಲ. ಇದೆಲ್ಲರೂ ಯಾರ್ಯಾರು ಎಕ್ಸಾಮ್ಗೆ ಅಪಿಯರ್ ಆಗ್ಬೇಕು ಮತ್ತೆ ಯಾರ್ಯಾರು ಎಕ್ಸಾಮ್ ಬರೀಬೇಕು ಅನ್ಕೊಂಡಿದ್ದೀರಾ, ಮತ್ತೆ ಅವ್ರ ಮೇಲೆ ಡಿಪೆಂಡ್ ಆಗಿದೆ ಎಕ್ಸಾಮ್ ನಡೆಯುತ್ತಾ ಇಲ್ವಾ ಅಂತ. ಅದಕ್ಕೆ ಏನ್ ಸೊಲ್ಯೂಷನ್ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಏನು ಅಂತಂದ್ರೆ, ಹೋದ್ಸಲಿ ಕೂಡ PGCET ಅವರು KEA ಬೋರ್ಡ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಫಸ್ಟ್ ಸೆಮ್ ಇಂದ 7th ಸೆಮ್ ವರ್ಗು ಎಕ್ಸಾಮ್ ಹಂಗಂದ್ರೆ ಡಿಗ್ರಿ ಮಾರ್ಕ್ಸ್ B.Pharm ಮಾರ್ಕ್ಸ್ ತಗೊಂಡು ರ್ಯಾಂಕ್ ಅನೌನ್ಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಬಟ್ ಅಟ್ ಲಾಸ್ಟ್ ಏನಾಯ್ತು ಅಂತಂದ್ರೆ, ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ KEA ಬೋರ್ಡ್ ಹೋಗಿ ಕೇಳ್ಕೊಂಡು ರಿಕ್ವೆಸ್ಟ್ ಎಲ್ಲ ಮಾಡಿ ಲೆಟರ್ ಎಲ್ಲ ಹಾಕಿ ಕೊಟ್ಟಾದ್ಮೇಲೆ ಅದು ಕೋರ್ಟ್ ಅಲ್ಲಿ ಸಾಲ್ವ್ ಆಗಿ ಅಥವಾ ಅವ್ರ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಲ್ಲಿ ಸಾಲ್ವ್ ಆಗಿ ಅದು ಎಕ್ಸಾಮ್ ನಡೆಯಂಗಾಯ್ತು. ಈ ವರ್ಷನೂ ಇದೇ ಡೌಟ್ ಇದೆ, ಎಕ್ಸಾಮ್ ನಡೆಯುತ್ತಾ ಇಲ್ವಾ ಅಂತ. ಬೇರೆ ಕೋರ್ಸಸ್ಗೆಲ್ಲ KEA ಎಕ್ಸಾಮ್ ಮಾಡ್ತಿದ್ದಾರೆ, ಬಟ್ PGCET M.Pharm ಮತ್ತೆ PharmD ಗೆ ಎಕ್ಸಾಮ್ ಮಾಡಬಹುದಾ ಬೇಕಾ ಬೇಡವಾ ಅಂತ ಅವ್ರು ಇನ್ನು ಡೌಟ್ ಅಲ್ಲೇ ಇದ್ದಾರೆ. ಅವ್ರು ಆಲ್ರೆಡಿ 90% ಮಾಡೋದ್ ಬೇಡ ಅಂತ ತಿಳ್ಕೊಬಿಟ್ಟಿದ್ದಾರೆ. ಏನು ಅಂತಂದ್ರೆ, ಅವ್ರ ಪ್ರಕಾರ ಮಾರ್ಕ್ಸ್ B.Pharm ಮಾರ್ಕ್ಸ್ ಫಸ್ಟ್ ಸೆಮ್ ಇಂದ 8ನೇ ಸೆಮ್ ವರ್ಗು ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ಕೊಂಡೆ ರ್ಯಾಂಕ್ ನ ಅಸೈನ್ ಮಾಡ್ಬೇಕು ಅಂತ ಅವರು ತಿಳ್ಕೊಬಿಟ್ಟಿದ್ದಾರೆ. ಇದನ್ನ ನಾವು ಚೇಂಜ್ ಮಾಡೋಕ್ ಆಗಲ್ಲ, ಬಟ್ ಮಾಡಬಹುದು ಸ್ಟೂಡೆಂಟ್ಸ್ ಪವರ್ ಇದ್ರೆ ಮಾತ್ರ. ಅಥವಾ ಸ್ಟೂಡೆಂಟ್ಸ್ ಎಲ್ಲ ಯೂನಿಯನ್ ಆಗಿ ಬೋರ್ಡಿಗೆ ಫೋನ್ ಮಾಡೋದ್ರ ಮುಖಾಂತರ ಅಥವಾ ಡೀಟೇಲ್ಸ್ ನ ಅಥವಾ ಆಫ್ಲೈನ್ ಆಗಿ ಅಲ್ಲಿ ಹೋಗಿ ಡೀಟೇಲ್ಸ್ ಕೇಳ್ಕೊಂಡು ಅಥವಾ ಕಾಲೇಜ್ ಕಡೆಯಿಂದ ಲೆಟರ್ ಹಾಕ್ಸಿದ್ರೆ ಒಂದ್ ಪ್ರಯತ್ನ ಮಾಡಿದ್ರೆ ಏನಾದ್ರು ಎಕ್ಸಾಮ್ ನಡೆಯುವ ಚಾನ್ಸಸ್ ಇದೆ. ನಿಮ್ಗೆ ಲಾಸ್ಟ್ ಇಯರ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೋಡಿ, PG ಎಂಟ್ರೆನ್ಸ್ ಟೆಸ್ಟ್ 2023 ಫಾರ್ ಅಡ್ಮಿಷನ್ ಟು MSc ನರ್ಸಿಂಗ್ ಅಂಡ್ ಮಾಸ್ಟರ್ ಆಫ್
ಫಿಸಿಯೋಥೆರಪಿ ಕೋರ್ಸಸ್ M.Pharm ಅಂಡ್ ಫಾರ್ಮ್ ಡಿ ಪೋಸ್ಟ್ ಬ್ಯಾಚುಲರೇಟ್ ಫಾರ್ ದ ಅಕಾಡೆಮಿಕ್ ಇಯರ್ 2023-24 ಕ್ಯಾಲೆಂಡರ್ ಆಫ್ ಇವೆಂಟ್ಸ್. ಸೊ ಇದನ್ನ ನೀಟಾಗಿ ನೋಡಿ, ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ನೋಡಿ, ಅವ್ರ ಫಸ್ಟ್ ಡೇಟ್ ಆಫ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ 29/9/2023. ಮತ್ತೆ ಹೋಸ್ಟಿಂಗ್ ಆಫ್ ಇನ್ಫಾರ್ಮೇಶನ್ ಬುಲೆಟಿನ್ ಆನ್ KU ವೆಬ್ಸೈಟ್ ಅಂಡ್ ಎಂಟ್ರಿ ಆಫ್ ಅಪ್ಲಿಕೇಶನ್ ಥ್ರೂ ಆನ್ಲೈನ್. ಸೊ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೂ ಬಿಟ್ಟಿದ್ದಾರೆ, ಅದು 29ನೇ ತಾರೀಕು. ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ 6/10/2023 ಇದೆ. ಸೊ ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಆಫ್ ಫೀಸ್, ಹಂಗಂದ್ರೆ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಫೀಸ್ ಪೇ ಮಾಡಕ್ಕೆ 7ನೇ ತಾರೀಕಿದೆ. ಇದಾದ್ಮೇಲೆ ಅವರು ಎಕ್ಸಾಮ್ ಡೇಟ್ ಅಂತ ಕೊಡ್ಬೇಕಿತ್ತು, ರಿಸಲ್ಟ್ ಅನೌನ್ಸ್ಮೆಂಟ್ ಅಂತ ಕೊಡ್ಬೇಕಿತ್ತು. ಬಟ್ ಅವರು ಡೈರೆಕ್ಟ್ ಆಗಿ ಫೀಸ್ ಪೇಮೆಂಟ್ ಆದ್ಮೇಲೆ ಡೈರೆಕ್ಟ್ ರ್ಯಾಂಕ್ ಅಸೈನ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ನೀವು ಕೂಡ ತಿಳ್ಕೊಬಹುದು ಏನು ಅಂತಂದ್ರೆ, ಅವ್ರು ಎಕ್ಸಾಮ್ ಇಲ್ಲಿ ನಡೆಸ್ತಿಲ್ಲ ಅಂತ. ಅವ್ರು ಎಕ್ಸಾಮ್ ಇಲ್ಲಿ ನಡೆಸ್ತಾ ಇಲ್ಲ, ಜಸ್ಟ್ B.Pharm ಮೇಲೆ ಅವರು ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ಕೊಂಡು ರ್ಯಾಂಕ್ ಅಸೈನ್ ಮಾಡ್ಬೇಕು ಅಂತ ತಿಳ್ಕೊಂಡಿದ್ರು. ಬಟ್ ಏನೇನೋ ಡಿಸ್ಪ್ಯೂಟ್ ಆಗಿ ಕೊನೆಗೆ ಅದೇನಾಯ್ತು ಅಂತಂದ್ರೆ, ಪೇಮೆಂಟ್ ಆಫ್ ಫೀಸ್ ಆದ್ಮೇಲೆ ಡಿಸ್ಪ್ಯೂಟ್ ಎಲ್ಲ ಆಗಿ ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಕೇಳ್ಕೊಂಡು, ಮತ್ತೆ ಕಾಲೇಜ್ ಕಡೆಯಿಂದ ಲೆಟರ್ ಎಲ್ಲ ಕೊಟ್ಟಾದಾಗ ಅಥವಾ ಗೌರ್ಮೆಂಟ್ ಇಂದ ಡೈರೆಕ್ಷನ್ ಬಂದಾಗ ಅದೇನಾಯ್ತು ಅಂದ್ರೆ ಎಕ್ಸಾಮಿನೇಷನ್ ನಡೀತು 2023-24. ಸೊ ಅದಾದ್ಮೇಲೆ ಎಕ್ಸಾಮಿನೇಷನ್ ನಡೆದಾದ್ಮೇಲೆ ಅವ್ರು ಬರ್ದಿರೋ ಮಾರ್ಕ್ಸ್ ಮೇಲೆ ರ್ಯಾಂಕ್ ಅನೌನ್ಸ್ ಆಯ್ತು. ಸೊ ಆಮೇಲೆ ಎಲ್ಲರೂ ಜಾಯಿನ್ ಆದ್ರು. ಸೊ ಅಲ್ಲಿ ಇನ್ನೊಂದಿದೆ, ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಅಂಡ್ ಶೆಡ್ಯೂಲ್ ಫಾರ್ ಆಪ್ಷನ್ ಎಂಟ್ರಿ ಅಂಡ್ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ವಿಲ್ ಬಿ ನೋಟಿಫೈಡ್ ಲೇಟರ್. ಸೊ ಇದು ನಾರ್ಮಲ್ ಪ್ರೊಸೆಸ್ ಬಿಡಿ. ಸೊ ನೀವು ಕೂಡ ತಿಳ್ಕೊಬಹುದು ನೋಡಿ. ಸೀರಿಯಲ್ ನಂಬರ್ 4 ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಆಫ್ ಫೀಸ್ ಆದ್ಮೇಲೆ ನೆಕ್ಸ್ಟ್ ಡೈರೆಕ್ಟ್ ರ್ಯಾಂಕ್ ಅಸೈನ್ ಇದೆ. ಎಕ್ಸಾಮ್ ಇಲ್ದೇನೆ ಡೈರೆಕ್ಟ್ ರ್ಯಾಂಕ್ ಅಸೈನ್ ಅಂತ ಅವ್ರು ಬಿಟ್ಟಿದ್ರು. ಬಟ್ ಲಾಸ್ಟ್ ಎಲ್ಲ ಗೌರ್ಮೆಂಟ್ ಇಂದ ಡೈರೆಕ್ಷನ್ ಬಂದ್ಮೇಲೆ ಮತ್ತೆ ಸ್ಟೂಡೆಂಟ್ಸ್ ಎಲ್ಲ ಹೋಗಿ KA ಬೋರ್ಡ್ ಅಲ್ಲಿ ಕೇಳಿದಾಗ ಅವ್ರು ಹೆಂಗಾದ್ರೂ ಮಾಡಿ ಎಕ್ಸಾಮ್ ನಡೆಸಿ ಕೊನೆಗೆ ರ್ಯಾಂಕ್ ಅಸೈನ್ ಮಾಡಿದ್ರು. ಸೊ ಇದೇ ಡೌಟ್ ಈ ವರ್ಷ ಇದೆ, ಏನು ಅಂತಂದ್ರೆ ಈ M.Pharm PGCET M.Pharm ಮತ್ತೆ ಫಾರ್ಮ್ ಡಿ 2024 ಎಕ್ಸಾಮ್ದು ನಡೆಯುತ್ತಾ ಇಲ್ವಾ? ಸೊ ಓದ್ಸಲಿ ತರ ಫಸ್ಟ್ ಬಿಟ್ಟಂಗೆನೆ ಅವರು ಡೈರೆಕ್ಟ್ ಬರೀ B.Pharm ಮೇಲೆ ಮಾರ್ಕ್ಸ್ ಕನ್ಸಿಡರ್ ಮಾಡ್ಕೊಂಡು ರ್ಯಾಂಕ್ ಅಸೈನ್ ಮಾಡ್ಬಿಡ್ತಾರ ಅಥವಾ ನಡೀತಾರ ಇಲ್ವಾ ಅಂತ ಎಷ್ಟೊಂದ್ ಜನಕ್ಕೆ ಸ್ಟೂಡೆಂಟ್ಸ್ ಗೆ ಡೌಟ್ ಇದೆ. ಸೊ ನೀವೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾನೆ ಇರ್ತಾರ. SSP ವಿಡಿಯೋ ಎಲ್ಲ ಆಗ್ತಾಗೆಲ್ಲ ನೀವು ಎಷ್ಟೊಂದ್ ಜನ ಕಮೆಂಟ್ ಮಾಡಿದೀರಾ, ಎಕ್ಸಾಮ್ ಯಾವಾಗಿರುತ್ತೆ, ನಡೆಯುತ್ತಾ ಇಲ್ವಾ, ಈ ತರ ನಿಮ್ಗೆ ಎಷ್ಟೊಂದು ಕೂಡ ಡೌಟ್ ಇದೆ. ಸೊ ಇದಕ್ಕೆ ನೀವೆಲ್ಲ ಆನ್ಸರ್ ಏನು ಅಂತಂದ್ರೆ, ನೀವು ಕಾಯ್ಲೇಬೇಕು, ಸ್ವಲ್ಪ ದಿನ ಕಾಯ್ದ್ರು ಕೂಡ ಆಗಲ್ಲ. ಸೊ ನಿಮ್ದು ಏನಾದ್ರು B.Pharm ಎಕ್ಸಾಮಿನೇಷನ್ ಮುಗ್ದಿದ್ರೆ ಸ್ವಲ್ಪ ಪ್ರಿಪೇರ್ ಕೂಡ ಆಗ್ತಾ ಇರಿ. ಯಾಕಂದ್ರೆ ಅವರು ಸಡನ್ ಆಗಿ ಎಕ್ಸಾಮ್ ಇದೆ ಅಂತ ಹೇಳಿದ್ರೆ ನೀವೆಲ್ಲ ಪ್ರಿಪೇರ್ ಆಗಿ ಬಡಿಲೇಬೇಕು. ಸೊ ಅವರು ಎಕ್ಸಾಮಿನೇಷನ್ ಬಿಟ್ಟರೆ ಅವರು ಜಾಸ್ತಿ ದಿನ ಟೈಮ್ ಕೊಡಲ್ಲ, ಜಸ್ಟ್ 1 ವೀಕ್ 2 ವೀಕ್ ಕೊಡ್ತಾರೆ. ಸೊ ಅಕಸ್ಮಾತ್ ಎಕ್ಸಾಮ್ ಇಲ್ಲ ಅಂತಂದ್ರು ನೀವು ಪ್ರಿಪೇರ್ ಆಗಿರ್ಬೇಕು. ಬಟ್ ಎಕ್ಸಾಮ್ ಇಲ್ಲ ಅನ್ನೋದನ್ನ ನೀವು ಅದೇ ಅಂತ ಮಾಡ್ಕೋಬಹುದು. ಯಾವ ರೀತಿ ಅಂತಂದ್ರೆ, ನಾನು ಮೊದ್ಲೇ ಹೇಳ್ದಂಗೆ ನಿಮ್ ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಕೇಳಿ ಅಥವಾ ಅವ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಹೆಂಗಾದ್ರೂ ಮಾಡಿ ಎಕ್ಸಾಮಿನೇಷನ್ ಇದ್ದೇ ಇಲ್ವಾ ಅಂತ ಒಂದು ಕ್ಲಾರಿಫಿಕೇಶನ್ ಬನ್ನಿ. ಸೊ ಇಲ್ಲ ಅಂದ್ರೆ ಯಾರಾದ್ರೂ ಫ್ರೀ ಇದ್ರೆ KA ಬೋರ್ಡ್ ಹತ್ರ ಹೋಗಿ ಸ್ವಲ್ಪ ಡೀಟೇಲ್ಸ್ ನ ತಿಳ್ಕೊಂಡ್ ಬನ್ನಿ. ಸೊ ಅವ್ರು ಅಷ್ಟು ಸುಲಭವಾಗಿ ಇನ್ಫಾರ್ಮೇಶನ್ ಕೊಡಲ್ಲ. ಸೊ ಆದ್ರೆ ನೀವು ಪ್ರಿನ್ಸಿಪಲ್ ಕಡೆಯಿಂದ ಅಥವಾ ನಿಮ್ಗೆ ಯಾರೋ ಗೊತ್ತಿರೋ ಲೆಕ್ಚರ್ ಕಡೆಯಿಂದ KA ಬೋರ್ಡ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದು ಎಕ್ಸಾಮ್ ಇದ್ಯಾ ಇಲ್ವಾ ಅಂತ ಇನ್ನೂ ಕ್ಲಿಯರ್ ಆಗಿ ಇತ್ಯರ್ಥ ಆಗಿಲ್ಲ, ಇದ್ಯಾ ಇಲ್ವಾ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಸೊ ಎಲ್ಲ ವೆಯ್ಟ್ ಮಾಡ್ಬೇಕು. ಸೊ ಯಾವ್ದೇ ರೀತಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಿ, ಬಟ್ ಸಡನ್ ಆಗಿ ಏನು ಹೇಳಕ್ಕಾಗಲ್ಲ. ಇಲ್ದೇ ಹೋದ್ರು ನಾನು ಹೇಳ್ದಂಗ್ ಮಾಡಿ, ಪ್ರಿನ್ಸಿಪಲ್ ಕಡೆಯಿಂದ ಅಥವಾ ಯಾರ ಅಫಿಷಿಯಲ್ ಕಡೆಯಿಂದ ನೀವು ಹೋಗಿ ಅವರು ಏನಾರ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಸೊ ಅವಾಗ ನಿಮ್ಗೆ ಒಂದು ಐಡಿಯಾ ಬರ್ಬೋದು. ಸೊ ಗೈಸ್, ನೆಕ್ಸ್ಟ್ ಏನು ಅಂತಂದ್ರೆ, ಫಾರ್ ಆಲ್ PGCET M.Pharm ಮತ್ತೆ ಫಾರ್ಮ್ ಡಿ ಅಪ್ಡೇಟ್ಗೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್ ಅಂಡ್ ವಾಟ್ಸ್ಆಪ್ ಗ್ರೂಪ್ ಆಲ್ಸೋ ಇದೆ. ಸೊ ಅದನ್ನ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನೀವು ಕೂಡ ವಾಟ್ಸ್ಆಪ್ ಗ್ರೂಪ್ ನ ಜಾಯ್ನ್ ಆಗ್ಬೋದು. ಸೊ ನಿಮ್ ಕ್ಲಾಸ್ಮೇಟ್ಸ್ ಗೆ ಎಷ್ಟೊಂದ್ ಜನಕ್ಕೆ ಇದ್ರ ಬಗ್ಗೆ ಐಡಿಯಾನೇ ಇರಲ್ಲ, ಬಟ್ CET ಎಕ್ಸಾಮ್ ಬರೀಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ಅವರಿಗೂ ಈ ಚಾನಲ್ ಬಗ್ಗೆ ಅಥವಾ ಈ CET ಮೆಟೀರಿಯಲ್ಸ್ ಬೇಕು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಅವ್ರಿಗೂ ಮೆಟೀರಿಯಲ್ಸ್ ಬೇಕು ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಸರ್ ಗೈಸ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಎವ್ರಿವನ್.